ಕರ್ನಾಟಕದ ಗಡಿ ಭಾಗ ಚೋರ್ಲಾಘಾಟ್ನಲ್ಲಿ 400 ಕೋಟಿ ರೂಪಾಯಿ ಕೊಂಡೊಯ್ದಿದ್ದಂತ ಒಂದು ಕಂಟೈನರ್ ನಾಪತ್ತೆ ಪ್ರಕರಣ ಈಗ ಮಹಾರಾಷ್ಟ್ರ ಮತ್ತು ಕರ್ನಾಟಕ ಪೊಲೀಸರಿಗೆ ತಲೆನೋವಾಗಿರತಕ್ಕಂಥದ್ದು. ಈ ಬಗ್ಗೆ ಮಹಾರಾಷ್ಟ್ರ ಸರ್ಕಾರ SIT ರಚನೆಯನ್ನ ಮಾಡಿದೆ. ಕರ್ನಾಟಕ ಪೊಲೀಸರು ಈಗಾಗಲೇ ಏನು ಮಹಾರಾಷ್ಟ್ರಕ್ಕೆ ತೆರಳಿ ಮಾಹಿತಿ ಕೇಳಿದ್ರು ಕೂಡ ಆರೋಪಿಗಳ ವಿಚಾರಣೆಗೆ ಸಾಧ್ಯ ಆಗಿಲ್ಲ. ಈ ಬಗ್ಗೆ ಬೆಳಗಾವಿ SP ಕೆ ರಾಮರಾಜನ್ ನಮ್ಮ ಜೊತೆಗೆ ಮಾತಾಡ್ತಿದ್ದಾರೆ. ಸರ್, ಯಾವ ರೀತಿ ತಾವು ಈ ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಿದಿರಿ? ಅಧಿಕಾರಿಗಳನ್ನ ಈಗಾಗಲೇ ಕಳಿಸಿದಿರಿ. ಆರೋಪಿಗಳ ಭೇಟಿಗೆ ಏನಾದರೂ ಅವಕಾಶ ಸಿಕ್ಕಿದೆಯಾ ನಿಮಗೆ? ಸೊ ನಮಗೆ 16ನೇ ತಾರೀಕು ಲೆಟರ್ ಬಂದಾದ್ಮೇಲೆ ನಮ್ಮ ಆಫೀಸರನ್ನು 21ನೇ ತಾರೀಕು ಅಲ್ಲಿ ನಾಸಿಕ್ ಹೋಗಿ ಇಂತಹ ಒಂದು ಘಟನೆ ಆಗಿದೆ ಎಂಬುದು ಬಗ್ಗೆ ಇದು ಅದರ್ವೈಸ್ ಇದು ಕಂಪ್ಲೀಟ್ಲಿ ಹಿಯರ್ಸೆ. ಸಂದೀಪ್ ದತ್ತಾ ಪಾಟೀಲ್ ಅವರು ಯಾರೋ ಒಂದು 5 ಜನ ಅವನನ್ನು ಕಿಡ್ನಾಪ್ ಮಾಡಿರೋರು ಇಂತಹ ಒಂದು ರಾಬರಿ ಆಗಿರೋದಾಗಿ ಅವನಿಗೆ ಹೇಳಿರ್ತಾರೆ. ಸೊ ಹಿಯರ್ಸೆ ಇರೋದ್ರಿಂದ ಅವನ ಸ್ಟೇಟ್ಮೆಂಟ್ ಮೇಲ್ಗಡೆ ನಾವು FIR ಮಾಡೋದಕ್ಕೆ ಬರಲ್ಲ. ಈಗ ಉಳಿದ 5 ಜನರಲ್ಲಿ ಅವ್ರಿಗೆ ಮಾಹಿತಿ ಇರಬಾರ್ದಂದ್ರೆ ಇಲ್ಲಿ ಅವರ ವಿಚಾರಣೆ ಮಾಡೋದಕ್ಕೆ ನಾಸಿಕ್ ಹೋಗಿದ್ರು. ಸೊ ಅಲ್ಲಿ SIT ಟೀಮ್ ಅವರು ನಮಗೆ ಮಾತಾಡೋದಕ್ಕೆ ಈಗ ಅವಕಾಶ ಕೊಟ್ಟಿಲ್ಲ. ಅವಕಾಶ ಸಿಗುವ ಸಂದರ್ಭದಲ್ಲಿ ಇಲ್ಲ SIT ಅವರು ಒಂದು ವೇಳೆ ಘಟನೆ ಆಗಿರೋದ್ರ ಬಗ್ಗೆ ಕನ್ಫರ್ಮ್ ಮಾಡಿ ಯಾವುದು ಮಾಹಿತಿ ಕೊಡ್ತಾರಂದ್ರೆ ತನಿಖೆ ಮಾಡೋದಕ್ಕೆ ನಾವು ರೆಡಿ ಇದ್ದೀವಿ. ಒಂದು ವೇಳೆ ತನಿಖೆಯನ್ನು ಮಹಾರಾಷ್ಟ್ರನಲ್ಲಿಯೇ ಪ್ರಾರಂಭವಾಗಿ ಇಲ್ಲಿ ನಮ್ಮಲ್ಲಿ ಭಾಗಿಯಾಗಿರ್ತಂದ್ರೆ 2 ಆಪ್ಷನ್ ಇರ್ತದೆ. ಒಂದು ಮಹಾರಾಷ್ಟ್ರ ಪೊಲೀಸ್ ತನಿಖೆ ಮಾಡೋದಕ್ಕೆ ಅವಕಾಶ ಇರ್ತದೆ, ಇಲ್ಲ ನಾವು ಮಾಡೋದಕ್ಕೆ ಅವಕಾಶ ಇರ್ತದೆ. ಅವರು ಮಾಡುವ ಸಂದರ್ಭದಲ್ಲಿ ಸಂಪೂರ್ಣ ಸಹಕಾರ ಕೊಡೋದಕ್ಕೆ ನಾವು ರೆಡಿ ಇದ್ದೀವಿ. ಸರ್, ಈ ಚೋರ್ಲಾಘಾಟ್ ಅಂತ ಹೇಳಿದ್ರೆ ಕರ್ನಾಟಕ ಮತ್ತು ಮಹಾರಾಷ್ಟ್ರ ಗೋವಾ 3 ಗಡಿ ಭಾಗ ಇದೆ ಸರ್. ಮತ್ತೆ ಅಲ್ಲಿ ಯಾವುದೇ ನೆಟ್ವರ್ಕ್ ಬರಲ್ಲ. ಇದನ್ನ ದುಷ್ಕರ್ಮಿಗಳು ಏನಾದರೂ ದುರುಪಯೋಗ ಪಡಿಸ್ಕೊಂಡ್ರ ಅಂತ ಹೇಳಿ. ಸೊ ಒಂದು ವೇಳೆ ಆಗಿರ್ತಂದ್ರೆ ಇಂತಹ ಪ್ಲೇಸ್ ಅನ್ನ ಅವ್ರು ಚೂಸ್ ಮಾಡ್ತಾರೆ. ಸೊ ಒಂದು ವೇಳೆ ಆಗಿರ್ತದ ಇಲ್ಲದ ಎಂಬುದು ಬಗ್ಗೆ ಈಗ SITನೇ ಕನ್ಫರ್ಮ್ ಮಾಡಬೇಕು. ಒಂದು ವೇಳೆ ಅಂತಾಗ ಟ್ರಾನ್ಸಾಕ್ಷನ್ ಆಗಿದೆ, ಅಂತಾಗ ರಾಬರಿ ಆಗಿದೆ, ಯಾರು ಹಣ ಇದೆಲ್ಲ SIT ಈಗ ಫಾರ್ಮ್ ಮಾಡಿದ್ದಾರೆ. ಸೊ ಅವರನ್ನೇ ಮಾಡಬೇಕು. ಒಂದು ವೇಳೆ ಯಾರು ನಮ್ಮ ಕಡೆ ಬಂದು ಎನಿ ಟೈಮ್ ನಾವು ತಯಾರಿದ್ದೀವಿ, ಒಂದು ಮಾಹಿತಿ ಕೊಡ್ತಾರಂದ್ರೆ ವಿತಿನ್ 1 hour ನಾವು FIR ರಿಜಿಸ್ಟರ್ ಮಾಡ್ತೀವಿ. ಇಮಿಡಿಯೇಟ್ಲಿ ನಾವು ದೊಡ್ಡ ಟೀಮ್ ಫಾರ್ಮ್ ಮಾಡಿ ವಿಚಾರಣೆ ನಡೆಸೋದಕ್ಕೆ ರೆಡಿ ಇದ್ದೀವಿ. ಸರ್, ಈಗ ಮಹಾರಾಷ್ಟ್ರ ಜೋಡಿ ಪೊಲೀಸರ ಜೋಡಿ ಯಾವ ರೀತಿ ಸಂಪರ್ಕ ಇದೆ ಸರ್? ಸೊ ನಮ್ಮ ಪೊಲೀಸ್ ಈಗ ನಾಸಿಕಲ್ಲಿ ಮಹಾರಾಷ್ಟ್ರನಲ್ಲಿಯೇ ಇದ್ದಾರೆ. ನಮ್ಮ ಸಬ್ ಇನ್ಸ್ಪೆಕ್ಟರ್ ಬಿರಾದರ್ ಮತ್ತು 3 ಸ್ಟಾಫ್ ನಮ್ಮಲ್ಲಿಂದ ಅಲ್ಲಿಯೇ ಇದ್ದಾರೆ. ಎನಿ ಸಹಕಾರ ಅವ್ರಿಗೆ ಬೇಕಾಗುವ ಸಂದರ್ಭದಲ್ಲಿ ಅಲ್ಲಿನೇ ಹೇಳಬಹುದು, ಇನ್ ಪರ್ಸನ್ ಅದಕ್ಕೆ ನಾವು ಅಲ್ಲಿ ಬಿಟ್ಟಿದ್ದೀವಿ. ಒಂದು ವೇಳೆ ಮಾಹಿತಿ ಬೇಕಾದ್ರೆ ನಮ್ಮ ಕಡೆ ಪರ್ಸನಲ್ ಆಗಿ ಮಾತಾಡಬಹುದಂದ್ರೆ ನನ್ನ ಮೊಬೈಲ್ ನಂಬರನ್ನು ಕೂಡ ಕೊಟ್ಟು ನಾವು ಲೆಟರ್ ಕಳಿಸಿದ್ದೀವಿ. ಸೊ ಎನಿ ಟೈಮ್ ದೇ ಕ್ಯಾನ್ ಟಾಕ್ ಟು ಮೀ. ಸರ್, ಈಗ ನಾವು ನಿನ್ನೆ ಆ ಒಂದು ಚೋರ್ಲಾಘಾಟಿಗೆ ನಾವು ವಿಸಿಟ್ ಮಾಡೋ ಸಂದರ್ಭದಲ್ಲಿ ಅಲ್ಲಿ ಒಂದು ಚೆಕ್ ಪೋಸ್ಟ್ ಇಲ್ಲ ಮತ್ತು CCTV ಇಲ್ಲ. ಹಾಗಾಗಿ ಅಂದ್ರೆ ಅಲ್ಲಿ ಯಾರು ಬೇಕಾದ್ರೂ ಬರ್ಬೇಕು ಇಂಥ ಒಂದು ವಾತಾವರಣ ಇದೆ. ಆ ಗಡಿ ಭಾಗದಲ್ಲಿ ಇದು ರೀತಿ ಆಗಬಾರ್ದು ಅನ್ನೋ ಕಾರಣಕ್ಕಾಗಿ ತಾವೇನು ಚೆಕ್ ಪೋಸ್ಟ್ ನಿರ್ಮಾಣ ಮಾಡ್ತೀರಾ ಅಲ್ಲಿ? ಈಗ ನೀವು ಹೇಳಿರೋದು ವ್ಯಾಲಿಡ್ ಪಾಯಿಂಟ್. CCTV ಕ್ಯಾಮರಾ ಈಗ ಒಂದು 400 CCTV ಕ್ಯಾಮರಾ ಬೆಳಗಾವಿ ಜಿಲ್ಲೆಗೆ ಸ್ಯಾಂಕ್ಷನ್ ಆಗಿದೆ ಗೌರ್ಮೆಂಟ್ನಿಂದ. ಸೊ ಅದರಲ್ಲಿ ಚೋರ್ಲಾಘಾಟ್ ಏರಿಯಾ ಮತ್ತು ಇಂಟೀರಿಯರ್ ಏರಿಯಾಗಳಿಗೆ ಸ್ವಲ್ಪ ಪ್ರಯಾರಿಟಿ ಕೊಡ್ತೀವಿ. ಎಲ್ಲ ಚೆಕ್ ಪೋಸ್ಟಲ್ಲಿ CCTV ಕ್ಯಾಮರಾ ಮೂಲಕ ಕವರ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀವಿ. ಮತ್ತು ಅದಲ್ಲದೆ ಚೆಕ್ ಪೋಸ್ಟ್ ನಿರ್ವಹಿಸೋದು ಬರ ಪರಿಗಣಿಸ್ತೀವಿ. ಈ ಪ್ರಕರಣವನ್ನು ಬೆಳಗಾವಿ ಪೊಲೀಸರು ಎಷ್ಟು ಗಂಭೀರವಾಗಿ ಪರಿಗಣಿಸಿದ್ದಾರೆ ಮತ್ತು ಯಾವ ರೀತಿ ಮುಂದುವರಿತಾರೆ ಇದ್ರ ಬಗ್ಗೆ? ಸೊ ಈಗ ನಮಗೆ ಒಂದು ಸ್ಮಾಲ್ ಪೀಸ್ ಆಫ್ ಎವಿಡೆನ್ಸ್ ಇಂಥ ರಾಬರಿ ಆಗಿರುತ್ತೆ ಅಂದ್ರೆ ಯಾರು ಬಂದು ಹೇಳ್ತಾರೆ ಅಂದ್ರೆ FIR ಮಾಡೋದಕ್ಕೂ ತಯಾರಿದ್ದೀವಿ. ಇಂಥ ಒಂದು ಜನರಿಗೆ ನಾವು ಉತ್ತರ ಕೊಡಬೇಕಾಗಿರೋದು ಗೌರ್ಮೆಂಟ್ ಮತ್ತು ಪೊಲೀಸ್ ಇಲಾಖೆಯ ಜವಾಬ್ದಾರಿ. ಟ್ರಾನ್ಸ್ಪರೆಂಟ್ ಆಗಿ ಈ ವಿಚಾರಣೆ ನಡೆಯಬೇಕು. ಒಂದು ವೇಳೆ ಇದು 400 crore ಆಗಿರುತ್ತಂದ್ರೆ ಇದ್ರ ಬಗ್ಗೆ ಸಂಪೂರ್ಣವಾಗಿ ತನಿಖೆ ಮಾಡೋದು ಮತ್ತು ಸಾರ್ವಜನಿಕರಿಗೆ ಪ್ರತಿಯೊಬ್ಬರಿಗೆ ಇದ್ರ ಬಗ್ಗೆ ಟ್ರಾನ್ಸ್ಪರೆಂಟ್ ಆಗಿ ಇನ್ವೆಸ್ಟಿಗೇಟ್ ಮಾಡಿ ಮಾಹಿತಿ ಕೊಡೋದು ನಮ್ಮ ಜವಾಬ್ದಾರಿ. ಅದಕ್ಕೆ ನಾವು ಇಲ್ಲಿಂದ ಅಲ್ಲಿ ಸ್ಟಾಫ್ ಕಳಿಸಿ ಡೆಪ್ಯೂಟ್ ಮಾಡಿ ಅಲ್ಲಿಯೇ ಇದ್ದಾರೆ. ನಾವು ಈಗ ಎನಿ ಕೋಆಪರೇಷನ್ ನಾವು ಕೊಡೋದಕ್ಕೆ ತಯಾರಿದ್ದೀವಿ. ನಾವು ಇದು ಖಂಡಿತವಾಗಿ ಟ್ರಾನ್ಸ್ಪರೆಂಟ್ ಆಗಿ ನಡೆಸ್ತೀವಿ. ಇನ್ವೆಸ್ಟಿಗೇಷನ್ ಒಂದು ವೇಳೆ ಇಲ್ಲಿ ಬರುತ್ತಂದ್ರೆ ನಾವು ಟ್ರಾನ್ಸ್ಪರೆಂಟ್ ಆಗಿ ನಡೆಸ್ತೀವಿ. ಇಲ್ಲ, ಘಟನೆ ನೋಡಿರೋರು ಯಾರು ಇಲ್ಲ. ಅದ್ರ ಬಗ್ಗೆ ನಮಗೆ ಯಾವುದು ಮಾಹಿತಿನೋ ಈಗ ಲೆಟರನ್ನು ಕೂಡ ನಾವು ನಿಮಗೆ ಶೇರ್ ಮಾಡ್ತೀವಿ. ಸೊ ಅದರಲ್ಲಿ ಯಾವುದೇ ಮಾಹಿತಿ ಇರಲ್ಲ. ಲೆಟರಲ್ಲಿ ವೇಗಾಗಿ ಇದೆ, ಚೋರ್ಲಾಘಾಟ್ ಏರಿಯಾನಲ್ಲಿ ಒಂದು ರಾಬರಿ ಆಗಿರೋದಾಗಿ ಒಬ್ಬನ ತಿಳಿಸ್ತಾನಂದ್ರೆ ಇದೆ. ಸೊ ಇಲಾಖೆಯಲ್ಲಿ ಇಂತಹ ಹಿಯರ್ಸೆ ಮಾಹಿತಿಯಲ್ಲಿ ಯಾವುದು FIR ಮಾಡೋದಕ್ಕೆ ಬರಲ್ಲ. ಯಾರು ನೋಡಿರೋರು ಇಲ್ಲ ಕೇಳಿರೋರು ಅದು ಕಂಟೈನರ್ ಡೀಟೇಲ್ ಇಟ್ಕೊಂಡು ನೀವು ಬಂದು ಮಾಹಿತಿ ಕೊಡ್ತಾರೆ ಅಂದರೆ ನಾವು FIR ಮಾಡೋದಕ್ಕೆ ರೆಡಿ ಇದ್ದೀವಿ. ಇದಿಷ್ಟು ನಂತರ ಬೆಳಗಾವಿ SP ಹೇಳ್ತಕ್ಕಂಥದ್ದು. ಈಗಾಗಲೇ ಘಟನೆ ಬಗ್ಗೆ ಮಹಾರಾಷ್ಟ್ರ ಸರ್ಕಾರ SIT ಏನು ರಚನೆ ಮಾಡಿದೆ. ಕರ್ನಾಟಕ ಪೊಲೀಸರು ಕೂಡ ಮಹಾರಾಷ್ಟ್ರದಲ್ಲಿ ಬೀಡು ಬಿಟ್ಟಿದ್ದು. ಒಂದು ವೇಳೆ ಅವಕಾಶ ಕೊಟ್ಟರೆ ನಾವು ವಿಚಾರಣೆ ಮಾಡ್ತೀವಿ. ಜೊತೆಗೆ ಏನು ಅಂತಂದ್ರೆ ಘಟನೆ ನೋಡಿರೋರು ಯಾರು ಇಲ್ಲ, ಹೀಗಾಗಿ FIR ದಾಖಲು ಮಾಡೋದು ಕಷ್ಟ ಅಂತೇಳಿ ಬೆಳಗಾವಿ SP ಕೆ ರಾಮರಾಜನ್ ಹೇಳ್ತಿದ್ದಾರೆ. ಕ್ಯಾಮರಾಮನ್ ಅಶೋಕ್ ಜೊತೆ ಚಂದ್ರಕಾಂತ್ ಸುಗಂಧಿ, News 18 ಬೆಳಗಾವಿ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ News 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.